ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಇತ್ತಿನ ಬೇಳೆ ಸಾಂಬಾರು ಮಾಡೋಣ. ತುಂಬ ಟೇಸ್ಟ್ ಆಗುತ್ತೆ. ಇದು ಒಳ್ಳೆ ಕಾಂಬಿನೇಷನು. ಇಡ್ಲಿ, ದೋಸೆ, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ದೋಸೆ ಜೊತೆಗೆ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೆ ಫಸ್ಟ್ ನಾನು ಅವರೆಕಾಳನ್ನ ತೊಗೊಂಡು ಬಿಡಿಸಿ ಅದನ್ನು ಇಟ್ಕೊಂಡಿದ್ದೀನಿ. ಇಟ್ಕಿರೋದನ್ನ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಇತ್ಕಿನ ಬೇಳೆ. ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ಚಕ್ಕೆ, ಒಂದು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ, 3 ಲವಂಗ, ಸ್ವಲ್ಪ ಸೋಂಪು, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೈ ಮಾಡೋಣ. ಅದಕ್ಕೆ ಫಸ್ಟ್ ಒಂದು ಬಾಣಲಿ ತೊಗೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಮಸಾಲೆ ಐಟಮ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈಗ ಶುಂಠಿ ಹಾಕ್ಕೊಳ್ಳೋಣ. ಈಗ ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಾನು, ಸೀದೋಗ್ಬಿಡುತ್ತಿಲ್ಲ ಅಂದರೆ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. 1 ಗಡ್ಡೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ನಾನು. 2 ಈರುಳ್ಳಿ ಹಾಕ್ಕೊತಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡೋಣ. ಈಗ ನಾವು ಫ್ರೈ ಮಾಡೋದ್ರಿಂದ ಇತ್ತಿನ ಬೇಳೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ. ನೀವು ಸಣ್ಣ ಈರುಳ್ಳಿ ಸಿಕ್ಕಿದ್ರೆ ಹಾಕ್ಕೊಬೋದು. ನನಗೆ ಸಿಕ್ಕಿರಲಿಲ್ಲ, ಅದಕ್ಕೆ ನಾನು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ನೀವು ಸಾಂಬಾರು ಈರುಳ್ಳಿ ಬರೋದಲ್ಲ, ಅದು ಹಾಕ್ಕೊಂಡು ತುಂಬ ಟೇಸ್ಟಾಗಿರುತ್ತೆ ಈ ಇತ್ತಿನ ಬೇಳೆ ಸಾಂಬಾರಿಗೆ. ನೋಡಿ, ಈಗೆಲ್ಲ ಫ್ರೈ ಆಗಿದೆ. ಈಗ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ ನಾನು, ತುರಿದಿರೋ ತೆಂಗಿನಕಾಯಿ. ಹಿಂಗೆ ಫ್ರೈ ಮಾಡಿ ನೋಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಮಾತ್ರ. ಊರಲ್ಲೆಲ್ಲ ಇದೇ ಥರ ಮಾಡೋದು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ನಾನು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಸಾಂಬಾರು ಪುಡಿ ಹಾಕ್ಕೊಬೋದು. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡ್ರು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಹಾಕಿ ಫ್ರೈ ಆಗಿದೆ. ಈಗ ನೋಡಿ, ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನೋಡಿ, ನಾನು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಚೆನ್ನಾಗಿರುತ್ತೆ ಫ್ಲೇವರು ಕಸ್ತೂರಿ ಮೇಥಿ ಹಾಕೋದ್ರಿಂದ. ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನೀಗ ಒಗ್ಗರಣೆಗೆ 1 ಈರುಳ್ಳಿ, 4 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು. ನಾವು ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಕಿ ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಫ್ರೈ ಆಗಿದೆ. ಈಗ ನಾವು ಇಟ್ಟಿರೋ ಬೇಳೆನ ಹಾಕ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿದೆ. ಇತ್ತಿನ ಬೇಳೆ ಫ್ರೆಶ್ ಆಗಿದೆ. ನಾನು ಈಗ ಮಾಡ್ತಾ ಇರೋದು. ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾವು ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಟೇಸ್ಟ್ ಹೊರಟೋಗುತ್ತೆ. ಸೊ ಇದಕ್ಕಾಗಲಿ ಇಮಿಡಿಯೇಟಾಗಿ ಮಾಡಿದ್ವಿ. ತುಂಬ ಟೇಸ್ಟಾಗಿರುತ್ತೆ ಇತ್ತಿನ ಬೇಳೆ ಸಾಂಬಾರು. ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಉರಿಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕಿದು. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ. ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಇತ್ತಿನ ಬೇಳೆಗೆ ಒಂಥರ ಸ್ಮೆಲ್ ಇರುತ್ತೆ, ಅದೆಲ್ಲ ಹೋಗಬೇಕು. ಎಣ್ಣೆ ಸ್ವಲ್ಪ ಫ್ರೈ ಆದರೆ ಹೋಗುತ್ತೆ. ನಾನು ಈ ಕಲ್ಲುಪ್ಪು ಹಾಕ್ಕೊತೀನಿ. ಸ್ವಲ್ಪ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಇದ್ರ ಜೊತೆ ಬದನೆಕಾಯಿ ಹಾಕ್ಕೊಬೋದು. ನಾನು ಇರಲಿಲ್ಲ, ಬರೀ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆನೂ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂದಿದೆ ಸಾಂಬಾರು ರುಚಿ ಅಂತ. ನೋಡಿ, ಫ್ರೈ ಆಗಿದೆ. ನೋಡಿ, ಎಣ್ಣೆಲ್ಲ ತೇಲ್ತಾ ಇದೆ. ನೋಡಿ, ಈಗ ನಾನು ಅದು ಫ್ರೈ ಮಾಡಿದ್ವಲ್ಲ, ಆ ಮಸಾಲ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲ್ಲೇ. ಒಂದು 5 ನಿಮಿಷ ಚೆನ್ನಾಗಿ ಆ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಟ್ಕೊಂಡಿದೆ ಆ ಮಸಾಲೆ, ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋದಕ್ಕೆ ಎಣ್ಣೆ ಬಿಟ್ಟಿದೆ ನೋಡಿ ಸೈಡಲ್ಲೆಲ್ಲ. ಈಗ ನಿಮ್ಗೆ ಎಷ್ಟು ಬೇಕೋ ನೀರಷ್ಟು ಹಾಕ್ಕೊಳ್ಳಿ. ನಾನಿವತ್ತು ದೋಸೆಗೂ ಮ್ಯಾಚ್ ಆಗೋ ಥರ ಮತ್ತು ಮುದ್ದೆಗೂ ಆಗೋ ಥರ ಮಾಡ್ತಿದ್ದೀನಿ, ಅನ್ನಕ್ಕೂ ಮುದ್ದೆಗೂ. ನೋಡಿ, ಹಾಕಿ ನೀರೆಲ್ಲ ಹಾಕಿದ್ದೀನಿ ನಾನು. ಈ ಥರ ಆಗಿದೆ. ಈಗ ಇದು ನೋಡೋಕೆ ತುಂಬ ತೆಳ್ಳಗಿದೆ ಅನಿಸಿದೆ, ಬಟ್ ಕುದ್ಮೇಲೆಲ್ಲ ಬೆಂದಮೇಲೆ ಗಟ್ಟಿ ಬರುತ್ತೆ. ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತೀನಿ. ಒಂದೇ ಒಂದು ವಿಸಿಲ್ ಕೊಡ್ತಿದ್ದೀನಿ. ನೀವು ತಪ್ಪಲಲ್ಲಿ ಕೂಡ ಮಾಡ್ಕೋಬೋದು, ಬೇಗ ಆಗುತ್ತೆ. ನಾನು ಕುಕ್ಕರಲ್ಲಿ ಆಗಲಿ ಬೇಗ ಆಗಬೇಕು ಅಂತ, ಬೆಳಗ್ಗೆ ಟೈಮ್ ಅಲ್ವಾ, ಸೊ ಅದಕ್ಕೆ ಕುಕ್ಕರಲ್ಲಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ನೋಡಿ, ಇತ್ತಿನ ಬೇಳೆ ಸಾಂಬಾರು ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.